ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ಹಬ್ಬ 20 ಪತ್ನಿಯರಂತೆ 104 ಮಕ್ಕಳನ್ನ ಹೊಂದಿದ್ದಾರಂತೆ. ಮನೆಯನ್ನೇ ಪುಟ್ಟ ಗ್ರಾಮವನ್ನಾಗಿಸಿದ ಪ್ರಚಂಡ ಖಂಡ ಭೂಪ ಇವನ್ ಯಾರಪ್ಪ? ಇಂತಹ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಸ್ಟೋರಿಯನ್ನ ಫುಲ್ ಆಗಿ ನೋಡಿ. ಇಂದಿನ ಕಾಲದಲ್ಲಿ ಒಂದು ಮದುವೆಯಾಗಿ 2 ಮಕ್ಕಳು ಇರುವ ಸಂಸಾರವನ್ನೇ ನೇಗಿಸಿಕೊಂಡು ಹೋಗೋದು ದೊಡ್ಡ ಸವಾಲಿನ ಕೆಲಸ ಅಲ್ವೇನ್ರಿ? ಎಷ್ಟಕ್ಕೆ ಹೈರಾಣಾಗಿ ಹೋಗಿರ್ತಾರೆ ಪೋಷಕರು. ಆದ್ರೆ ಕೆಲವರು ಎಷ್ಟೊಂದು ಧೈರ್ಯವಂತರಾಗಿರ್ತಾರೆ ಅಂದ್ರೆ, ಮಕ್ಕಳಿರ್ಲವ್ವ ಮನೆ ತುಂಬಾ ಎಂಬ ಗಾದೆಯನ್ನೇ ಪತ್ನಿಯರಿರ್ಲವ್ವ ಮನೆ ತುಂಬಾ ಎಂಬಂತೆ ಬದಲಾಯಿಸಿಕೊಂಡು ಬಿಟ್ಟಿರ್ತಾರೆ. ಇಷ್ಟರ ಮಟ್ಟಿಗೆ ಗಟ್ಟಿ ಗುಂಡಿಗೆಯನ್ನ ಒಬ್ಬೊಬ್ರು ಹೊಂದಿರ್ತಾರೆ. ಎಸ್, ಇಲ್ಲೊಬ್ಬ ಆಸಾಮಿಯದ್ದು ಇದೇ ಕತೆ ನೋಡಿ. ಸುಮಾರು 20 ಪತ್ನಿಯರನ್ನ ಕಟ್ಟಿಕೊಂಡು ಒಂದೇ ಮನೆಯಲ್ಲಿ ಸಂಸಾರವನ್ನ ಹೂಡಿಕೊಂಡಿದ್ದಾನಂತೆ ಈ ಭೂಪ. ಅದೇ ಮನೆಯಲ್ಲಿ 104 ಮಕ್ಕಳಿಗೆ ತಂದೆಯಾಗುವಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದಾನಂತೆ. ಈ ಕಾಲದಲ್ಲಿ ಇಂತಹ ಜನರು ಎಲ್ಲಿ ಸಿಗ್ತಾರೆ ಅಂತ ಲೇವಡಿ ಮಾಡ್ಕೊಳ್ಬೇಡಿ. ಇಂತಹ ಪ್ರಚಂಡನೊಬ್ಬ ಈ ಜಗತ್ತಿನಲ್ಲಿ ಇದ್ದಾನೆ. ಇವನ ಬಗ್ಗೆ ಈಗ ನಾನ್ ನಿಮ್ಗೆ ತಿಳಿಸೋಕೆ ಹೊರಟಿರೋದು ಕೇಳಿ. ನೀವು ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಕುಟುಂಬವನ್ನ ನೋಡಿರಬಹುದು. ಸುಮಾರು 40ರಿಂದ 50 ಜನರು ಇರುವ ಕೂಡು ಕುಟುಂಬದ ಬಗ್ಗೆ ಕೂಡ ನಿಮಗೆ ಗೊತ್ತಿರಬಹುದು. ಆದ್ರೆ ಈ ಆಸಾಮಿ ಇವರಿಗೆಲ್ಲರಿಗಿಂತ ತುಂಬಾ ಭಿನ್ನವಾಗಿದ್ದಾನೆ. ಈ ವ್ಯಕ್ತಿಯ ಬಗ್ಗೆ ನಾವು ಈಗ ನಿಮಗೆ ಹೇಳೋಕೆ ಹೊರಟಿರೋದು. ಈತ ಒಟ್ಟು 20 ಮದುವೆಯಾಗಿದ್ದಾನಂತೆ. ಈ 20 ಪತ್ನಿಯರಲ್ಲಿ ಈಗ 4 ಜನ ಪತ್ನಿಯರು ಇವನ ಹತ್ತಿರ ಇಲ್ಲ. ಉಳಿದ 16 ಜನ ಪತ್ನಿಯರು ಹಾಗೂ 104 ಮಕ್ಕಳು ಎಂದಿಗೂ ಕೂಡ ಜೊತೆಯಾಗಿಯೇ ಸಂಸಾರವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರಂತೆ. ತಮ್ಮ ಮನೆಯನ್ನೇ ಒಂದು ಪುಟ್ಟ ಗ್ರಾಮವನ್ನಾಗಿರಿಸಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ ಈ ಕುಟುಂಬಸ್ಥರು. ಒಂದಷ್ಟು ವರದಿಗಳ ಪ್ರಕಾರ ಪೂರ್ವ ಆಫ್ರಿಕಾ ದೇಶದ ಟಾಂಜಾನಿಯಾದ ಸಣ್ಣ ಹಳ್ಳಿಯಲ್ಲಿರುವ ಕಂಪಿಂಗ ಎಂಬ ಹೆಸರಿನ ವ್ಯಕ್ತಿ ಇವನಾಗಿದ್ದಾನೆ. ಇವನು ನಡೆಸುತ್ತಿರುವಂತಹ ಸಂಸಾರ ಹಾಗೂ ಮನೆಯ ವಿಷಯ ಈಗ ವಿಶ್ವದೆಲ್ಲೆಡೆ ಚರ್ಚೆಗೆ ಗ್ರಾಸವಾಗ್ತಾನೆ ಇದೆ. ಈ ಆಫ್ರಿಕನ್ ಮನುಷ್ಯ ಈಗ ಒಂದೇ ಮನೆಯಲ್ಲಿ 16 ಪತ್ನಿಯರು ಹಾಗೂ 104 ಮಕ್ಕಳು ಮತ್ತು 144 ಮೊಮ್ಮಕ್ಕಳು ಮತ್ತು ಮರಿ ಮೊಮ್ಮಕ್ಕಳ ಜೊತೆ ಜೀವನವನ್ನ ಸಾಗಿಸ್ತಾ ಇದ್ದಾನಂತೆ. ಮನೆಗೆ ಒಂದು ಸಣ್ಣ ಗ್ರಾಮವಾಗಿದೆ. ಹಾಗೆ ಇವರು ಮನೆಯಲ್ಲಿ ನಿತ್ಯ ನಡೆಸುವಂತಹ ಅಡುಗೆಯನ್ನ ಗಮನಿಸುವುದಾದ್ರೆ, ನಮ್ಮ ದೇಶದಲ್ಲಿ ಸಣ್ಣ ಪುಟ್ಟ ದೇವಸ್ಥಾನದಲ್ಲಿ ನಡೆಯುವಂತಹ ಅನ್ನ ಪ್ರಸಾದದ ರೀತಿಯಲ್ಲಿ ಇವರ ಮನೆಯಲ್ಲಿ ಅಡುಗೆ ದಿನನಿತ್ಯ ತಯಾರಾಗುತ್ತಂತೆ. ಇನ್ನು ಇವರ ಮನೆ ನೋಡುಗರಿಗೆ ಪ್ರತಿದಿನ ಇಲ್ಲಿ ಜಾತ್ರೆ ಏನಾದ್ರೂ ಸಂಭವಿಸ್ತಿದೆಯಾ ಎನ್ನುವ ರೀತಿ ಕಾಣಿಸುತ್ತಂತೆ. ಈ ಕಂಪಿಕ ಎಂಬ ಪ್ರಚಂಡ 1961ರಲ್ಲಿ ಮೊದಲ ಬಾರಿ ಮದುವೆಯಾದ ಮತ್ತು ಒಂದು ಮಗುವಿಗೆ ತಂದೆ ಕೂಡ ಆದ್ನಂತೆ. ಆದ್ರೆ ಇವನ ತಂದೆ ಇವನಿಗೆ ಕುಟುಂಬವನ್ನ ಇನ್ನೂ ದೊಡ್ಡದಾಗಿ ಮಾಡಿಕೋ ಎಂದು ಹೇಳಿದ್ರಂತೆ. ಇದರಿಂದ ನಿನಗೆ ವರದಕ್ಷಿಣೆಯೂ ಬರುತ್ತೆ, ನಮ್ಮ ಕುಟುಂಬ ಕೂಡ ದೊಡ್ಡದು ಆಗತ್ತೆ ಅಂತ ಹೇಳಿದ್ರಂತೆ. ಪಿತೃವಾಕ್ಯವನ್ನ ಪರಿಪಾಲನೆಯಂತೆ ತೆಗೆದುಕೊಂಡಂತಹ ಈ ಭೂಪ ಮದುವೆಯ ನಂತರ ಸಾಲು ಸಾಲು ಮದುವೆಯನ್ನ ಕೂಡ ಮಾಡಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡದಂತೆ. ಇನ್ನು ಕಂಪಿಗ ಮೊದಲ 5 ಮದುವೆ ಅವರ ತಂದೆಯ ಹಣದ ಸಹಾಯದಿಂದ ಮಾಡಿಕೊಂಡಂತೆ. ಆದ್ರೆ ಉಳಿದ ಮದುವೆಯನ್ನ ಈತ ಖುದ್ದು ತಾನಾಗಿಯೇ ತನ್ನ ಸ್ವಂತ ಖರ್ಚಿನಲ್ಲಿ ಮದುವೆಯನ್ನ ನಡೆಸಿಕೊಂಡಂತೆ. ಇವನ 20 ಪತ್ನಿಯರಲ್ಲಿ ಕೆಲವರು ಮೃತಪಟ್ಟಿದ್ದಾರೆ, ಇನ್ನು ಕೆಲವರು ಇವನನ್ನ ಬಿಟ್ಟು ತೇರ್ಗಡೆ ಕೂಡ ಆಗಿದ್ದಾರೆ. ಆದ್ರೂ ಇದೀಗ ಕೂಡ ಈತ 16 ಪತ್ನಿಯರ ಜೊತೆ ಇದ್ದಾನೆ. ಅದರಲ್ಲಿ 7 ಜನರು ಒಬ್ಬರಿಗೊಬ್ಬರು ಅಕ್ಕ ತಂಗಿಯರೇ ಆಗಿದ್ದಾರಂತೆ. ಹೀಗೆ ಒಂದೇ ಕುಟುಂಬದ 7 ಸಹೋದರಿಯರನ್ನು ಈತ ಮದುವೆಯಾಗಿದ್ದಾನಂತೆ. ಎಲ್ಲ ಪತ್ನಿಯರು ಬೇರೆ ಬೇರೆ ಅಡುಗೆಯನ್ನ ಮಾಡ್ತಾರಂತೆ. ಆದ್ರೆ ಊಟಕ್ಕೆ ಮಾತ್ರ ಒಟ್ಟಿಗೆ ಕುಳಿತುಕೊಳ್ತಾರಂತೆ. ಜೊತೆಗೆ ಕೃಷಿ ಭೂಮಿಯಲ್ಲಿ ಕೆಲಸವನ್ನ ಮಾಡುತ್ತಾ ತಮ್ಮ ಸಂಸಾರದ ಜೀನುಗೂಡನ್ನ ಸಾಗಿಸಿಕೊಂಡು ಹೋಗ್ತಿದ್ದಾರೆ. ಈ ಒಂದು ಸುಂದರವಾದಂತಹ ಕೂಡು ಕುಟುಂಬ, ಕಂಪಿಗನ ಕುಟುಂಬ ಈ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದೆಯಂತೆ.